ಒಬ್ಬ ಯವನಸ್ಥನು ಒಮ್ಮೆ ಶಿಲ್ಪಿಯ ಕಾರ್ಯಾಗಾರಕ್ಕೆ ಭೇಟಿ ನೀಡಿದನು. ಅಲ್ಲಿರುವ ಅಮೃತ ಶಿಲೆಯ ಕಲ್ಲುಗಳನ್ನು ನೋಡಿ ಆಶ್ಚರ್ಯಪಟ್ಟನು. ಜೀವವಿಲ್ಲದ ಈ ಕಲ್ಲುಗಳಿಂದ ಏನು ಒಳ್ಳೆಯದು ಬರಬಹುದೆಂದುಕೊಂಡನು. ಕೆಲವು ತಿಂಗಳ ನಂತರ ತಿರುಗಿ ಶಿಲ್ಪಗಾರನ ಸ್ಥಳಕ್ಕೆ ಹೋದಾಗ ಸುಂದರವಾಗಿ ಕೆತ್ತಲ್ಪಟ್ಟ ಪ್ರತಿಮೆಯನ್ನು ನೋಡಿದನು ಮತ್ತು ಅವನು ಆಶ್ಚರ್ಯಪಟ್ಟನು. ಯಾವ ರೀತಿ ಈ ಶಿಲ್ಪಿಯು ಇಷ್ಟು ಸುಂದರ ಪ್ರತಿಮೆ ಮಾಡಿದನೆಂದು ಆತನನ್ನು ಕೇಳಿದನು. ಶಿಲ್ಪಿಯು ಆತನ ಕಡೆಗೆ ನೋಡಿ ನಕ್ಕು ಹೇಳಿದ, ನನಗೆ ಕಲ್ಪನೆಯ ಮನಸ್ಸಿದೆ ಮತ್ತು ಯಾವುದು ಅವಶ್ಯಕತೆವಿಲ್ಲೋ ಅದನ್ನು ಕೆತ್ತಿ ತೆಗೆದು ಬಿಟ್ಟಿದ್ದೇನೆ. ಅದೇ ರೀತಿಯಾಗಿ ನಾವು ಕೂಡ ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ದೇವರು ಆತನಿಂದಲ್ಲದ ಭಾಗಗಳನ್ನು ತೆಗೆದು ಬಿಡುತ್ತಾನೆ. ಕ್ರಿಸ್ತನ ಶ್ರಮ ಧ್ಯಾನದ ಕಾಲದಲ್ಲಿ ಆತನಿಗೆ ಸಮರ್ಪಿಸಿಕೊಳ್ಳುವಾಗ ನಾವು ಅರ್ಥಕೊಳ್ಳುತ್ತೇವೆ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದನ್ನು. ಇದುವೇ ಕ್ರಿಸ್ತನ ಶ್ರಮ ಧ್ಯಾನದ ಪ್ರಾಮುಖ್ಯತೆಯಾಗಿದೆ. ನಾವು 3 ಪ್ರಾಮುಖ್ಯವಾದ ಅಂಶಗಳನ್ನು ಬೂದಿ ಬುಧವಾರವನ್ನು ಆಚರಿಸುವಾಗ ಧ್ಯಾನಿಸೋಣ. ಮೊದಲನೇ ಅಂಶವು ಜ್ಞಾಪಕ ಮಾಡಿಕೊಳ್ಳುವಂಥದ್ದು. 8ನೇ ಶತಮಾನದಲ್ಲಿ ಗರಿಗಳನ್ನು, ಅಂದರೆ ಇಂದಿನ ವರ್ಷದಲ್ಲಿ ಗರಿಗಳ ಭಾನುವಾರದಂದು ಇದ್ದಂತಹ ಕೊಂಬೆಗಳನ್ನು ಸುಟ್ಟು ಅದರ ಬೂದಿಯನ್ನು ವಿಶ್ವಾಸಿಗಳ ಹಣೆ ಮೇಲೆ ಹಚ್ಚಿಕೊಳ್ಳುತ್ತಿದ್ದರು. ಈ ಮಾತು ಆದಿಕಾಂಡ 3ನೇ ಅಧ್ಯಾಯ 19ನೇ ವಚನದಲ್ಲಿ ಉಲ್ಲೇಖಿಸಲಾಗಿದೆ. ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನೇ ಆಗಿದ್ದೆ ಎಂದು ಹೇಳಿದನು. ಅದೇ ರೀತಿ ಈ ಬೂದಿ ಬುಧವಾರ ನೆನಪು ಮಾಡಿಕೊಳ್ಳುವಂಥದ್ದಾಗಿದೆ. ನಮ್ಮ ಸ್ವಮರಣವನ್ನು, ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನ ಶ್ರಮ ಮರಣವನ್ನು. ರೋಮದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ಹೇಳುವ ಹಾಗೆ, ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟನು. 2ನೇ ಅಂಶ ಪಶ್ಚಾತ್ತಾಪ. ಸತ್ಯವೇದದಲ್ಲಿ ಬೂದಿಯು ಸಂಕೇತವಾಗಿದೆ ಪಶ್ಚಾತ್ತಾಪಕ್ಕೆ, ಶೋಕಕ್ಕೆ ಮತ್ತು ದೀನತೆಗೆ. ಇದು ಪ್ರಾರ್ಥನೆಯಿಂದ, ಉಪವಾಸದಿಂದ ಮತ್ತು ಸ್ವಯಂ ನಿರಾಕರಣೆಯಿಂದ ವ್ಯಕ್ತಪಡಿಸುವಂಥದ್ದಾಗಿದೆ. ಕ್ರಿಸ್ತನ ಶ್ರಮ ಮರಣದ ಧ್ಯಾನದ ಕಾಲದಲ್ಲಿ ಪ್ರಾರ್ಥನೆಯಿಂದ ನಮ್ಮ ಜೀವಿತಗಳನ್ನು ಮರುಕೇಂದ್ರಿತಗೊಳಿಸೋಣ. ಉಪವಾಸದಿಂದ ಭೂ ಸಂಬಂಧವಾದ ಆಸೆಗಳಿಂದ ಬೇರ್ಪಡಿಸಿಕೊಳ್ಳೋಣ ಮತ್ತು ದೇವರ ಕಡೆಗೆ ತಿರುಗಿಕೊಂಡು ನಮ್ಮನ್ನು ನಾವು ನಿರಾಕರಿಸಿಕೊಂಡು ದೇವರಿಗೆ ಹತ್ತಿರವಾಗೋಣ. ಮತ್ತು 3ನೇ ವಿಷಯವು ಪುನರುತ್ಥಾನ. ಬೂದಿ ಬುಧವಾರ ಕೇವಲ ನಮ್ಮ ಸ್ವಮರಣವನ್ನು ಜ್ಞಾಪಕ ಮಾಡಿಕೊಳ್ಳುವುದಲ್ಲದೆ ಯೇಸುವಿನ ಮಹಿಮಕರವಾದ ಪುನರುತ್ಥಾನದ ಕಡೆಗೆ ಸೂಚಿಸುವಂಥದ್ದಾಗಿದೆ. ನಾವು ಮಣ್ಣಿಗೆ ಪುನಃ ಸೇರಿದರೂ ಕ್ರಿಸ್ತನಲ್ಲಿರುವವರು ಮಹಿಮೆಯಲ್ಲಿ ಎಬ್ಬಿಸಲ್ಪಡುತ್ತಾರೆ. ನಾವು ತಿರುಗಿ ಈ 3 ಅಂಶಗಳನ್ನು ನೆನಪು ಮಾಡಿಕೊಳ್ಳೋಣ. ಜ್ಞಾಪಕ ಮಾಡಿಕೊಳ್ಳುವಂಥದ್ದು ನಮ್ಮ ಸ್ವಮರಣದ ಕುರಿತಾಗಿ. 2ನೇ ವಿಷಯ ಪಶ್ಚಾತ್ತಾಪದಿಂದ ದೇವರಿಗೆ ಹತ್ತಿರವಾಗುವಂಥದ್ದು. 3ನೇದು ದೇವರ ಮಹಿಮಕರವಾದ ಪುನರುತ್ಥಾನದಲ್ಲಿ ಜೀವಿಸುವುದು. ಆಮೇನ್. ನಾವೆಲ್ಲರೂ ಕರ್ತನ ಕಡೆಗೆ ನೋಡುತ್ತಾ ಪ್ರಾರ್ಥಿಸೋಣ. ಕೃಪೆಯುಳ್ಳ ದೇವರೇ, ನಿನ್ನನ್ನು ವಂದಿಸುತ್ತೇವೆ. ನೀನು ನಮ್ಮನ್ನು ಅಳತೆ ಮೀರಿ ಪ್ರೀತಿಸುವ ದೇವರಾಗಿದೆ ಮತ್ತು ಈ ಕ್ರಿಸ್ತನ ಶ್ರಮ ಮರಣ ಕಾಲವನ್ನು ಧ್ಯಾನಿಸುವಾಗ, ನಿನ್ನ ಕಡೆಗೆ ತಿರುಗಿಕೊಳ್ಳುವಾಗ ನಮ್ಮನ್ನು ನೀವು ಸ್ವೀಕರಿಸಿರಿ. ನಮ್ಮ ಕರ್ತನು ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್.